ಒಂದ್ಸಲ ಒಬ್ಬ ಫಾರಿನರ್ ಅಂತ ನಮಗೆ ಬೇಜಾನ್ ರೋದನೆ ಕೊಟ್ಬಿಟ್ಟ. ಯಾವ ತರ ಕೊಟ್ಟ ಸರ್? ಒಂದು ಮನೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ ಮನೆ ಟೆರೆಸ್ ಮೇಲೆ ಮ್ಯಾಟಡೋರ್ ಕಾಸ್ಟ್ಯೂಮ್ ಹಾಕೊಂಡು ಆ ಕಡೆಯಿಂದ ಈ ಕಡೆ ಅವ್ನು ಓಡಾಡ್ತಾ ಇದ್ದಾನೆ. ಮ್ಯಾಟಡೋರ್ ಅಂದ್ರೆ ಗೊತ್ತಾ? ಗೊತ್ತು ಸರ್, ಓಡಿಸಿದೀನಿ ಸರ್. ಓಡಿಸಿದ್ಯಾ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯೋ? ಮ್ಯಾಟಡೋರ್ ಗಾಡಿ ಬಗ್ಗೆ ಸರ್. ಮ್ಯಾಟಡೋರ್ ಗಾಡಿ ಅಲ್ಲ ಕಣ, ಇವನು ಮೂಲತಃ ಸ್ಪೇನ್ ಅನ್ನೋ ದೇಶದವನು. ಆ ದೇಶದಲ್ಲಿ ಒಂದು ಆಟ ಇದೆ. ಒಬ್ಬ ಮನುಷ್ಯ ಒಂದು ಗ್ರೌಂಡ್ ಅಲ್ಲಿ ಒಂದು ಕಾಸ್ಟ್ಯೂಮ್ ಹಾಕೊಂಡು ನಿಂತಿರ್ತಾನೆ, ಅವನ್ನ ಮ್ಯಾಟಡೋರ್ ಅಂತ ಹೇಳ್ತಾರೆ. ಎದುರುಗಡೆ ಒಂದು ಗೂಳಿ, ಆ ಗೂಳಿಗೆ ಒಂದು ರೆಡ್ ಕಲರ್ ಬಟ್ಟೆ ತೋರಿಸ್ತಾನೆ. ರೆಡ್ ಕಲರ್ ಬಟ್ಟೆ ಅಂದ್ರೆ ಗೂಳಿಗಳಿಗೆ ಆಗಲ್ಲ. ಆ ಗೂಳಿ ಒಂದ್ ಕಡೆ ಚಾರ್ಜ್ ಮಾಡ್ತಿದ್ದಂಗೆ ಆ ಬಟ್ಟೆನ ಓಲೇ ಅಂತ ಎತ್ತಾನೆ. ಆ ಗೂಳಿ ಮಿಸ್ ಆಗಿ ಮುಂದೆ ಹೋಗ್ಬಿಡುತ್ತೆ. ಆ ಗೂಳಿ ತಿರುಗ್ತಿದ್ದಂಗೆ ಮತ್ತೆ ಆ ರೆಡ್ ಕಲರ್ ಬಟ್ಟೆನ ಗೂಳಿಗೆ ತೋರಿಸ್ತಾನೆ. ಆ ಗೂಳಿ ಇವನ್ ಕಡೆ ಚಾರ್ಜ್ ಮಾಡ್ತಿದ್ದಂಗೆ ಮತ್ತೆ ಓಲೇ ಅಂತ ಬಟ್ಟೆ ಎತ್ತಾನೆ. ಆ ಗೂಳಿ ಮಿಸ್ ಆಗ್ಬಿಟ್ಟು ಮುಂದೆ ಹೋಗ್ಬಿಡುತ್ತೆ. ಇವಾಗ ಗೊತ್ತಾಯ್ತಾ ಮ್ಯಾಟಡೋರ್ ಅಂದ್ರೆ ಏನು ಅಂತ? ಗೊತ್ತಾಯ್ತು ಸರ್. ಆ ಕಾಸ್ಟ್ಯೂಮ್ ನ ಹಾಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೇನೆ. ನಾನು ನಮ್ ಕಡೆ ಅವ್ರಿಗೆ ಬ್ಲಾಂಕೆಟ್ ನ ಎಳ್ದಿಟ್ಕೊಳಕ್ ಕೇಳ್ಬಿಟ್ಟು, ಯೋ ಎಗ್ರೆ ಕೆಳಗಡೆ ಅದೇನಾತ್ರ ಮೆಂಟಲ್ ತರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ ಅಂತ ಹೇಳಿದೆ. ಅದಕ್ಕೆ ಅವನು, ನಾನೊಬ್ಬ ಮ್ಯಾಟಡಾರ್ ಅಲ್ಲ, ಒಂದು ಗೂಳಿನ ಚಮಕಾಯಿಸೋನ್ ನಾನು, ಈ ಬೆಂಕಿನ ಚಮಕಾಯಿಸಕ್ ಆಗಲ್ವಾ ಅಂತ ಹೇಳ್ದ. ನಾನು ಕೇಳ್ಕೊಂಡೆ, ಬಡ್ಕೊಂಡೆ, ಅವ್ರ ಮುಂದೆ ಅತ್ತೆ ಕರ್ದೆ ಹೋಗರ್ದೆ. ಯೋ ಎಗ್ರಯ್ಯ ಕೆಳಗಡೆ, ಎಗ್ರಯ್ಯ ನಿನ್ ಪ್ರಾಣ ಉಳಿಯುತ್ತೆ ಎಗ್ರಯ್ಯ. ನಾನು ಈ ತರ ಕೇಳ್ಕೊಂಡಾಗ್ಲೆಲ್ಲ ಸೇಮ್ ಡೈಲಾಗ್ ರಿಪೀಟ್ ಮಾಡ್ತಾ ಇದ್ದ. ನಾನೊಬ್ಬ ಮೆಟಡೋರು, ನಾನು ಬೆಂಕಿನ ಚಮಕಾಯಿಸ್ತೀನಿ ಹಂಗೆ ಹಿಂಗೆ ಅನ್ಕೊಂಡು. ನನಗೂ ಕೇಳಿ ಕೇಳಿ ಸುಸ್ತಾಗೋಯ್ತು, ಇನ್ನು ಕೇಳಕ್ ಆಗ್ಲಿಲ್ಲ. ಅವನು ಹಂಗೆ ಓಡಾಡ್ತಾ ಇರ್ಬೇಕಾದ್ರೆ ಆ ಬೆಂಕಿದು ಜ್ವಾಲೆ ಜಾಸ್ತಿ ಆಗ್ತಿದ್ದಂಗೆ ಅವನು ಅಂಡು ಸುಡಕ್ ಶುರು ಆಯ್ತು ಗೊತ್ತಾ. ಆವಾಗ ಬ್ಲಾಂಕೆಟ್ ಮೇಲೆ ಎಗರ್ಬೇಕು ಅಂತ ಡಿಸೈಡ್ ಮಾಡ್ದ. ಅವನು ಎಗರ್ತಿದ್ದಂಗೆ ನಾನು ಆ ಬ್ಲಾಂಕೆಟ್ ನ ಓಲೇ ಅಂತ ಎತ್ಬಿಟ್ಟೆ. Sana